ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚೈತ್ರ ಮಾಸದ ಆಗಮನದೊಂದಿಗೆ ಪ್ರಕೃತಿಯ ಹೊಸ ರೂಪವನ್ನು ಪಡೆಯುತ್ತಿದೆ. ಹಳೆಯ ಎಲೆಗಳು ಉದುರಿ ಹೊಸ ಚಿಗುರಿ ಮೂಡುವ ಈ ಸುಂದರ ಸಮಯದಲ್ಲಿ ನಾವು ಆಚರಿಸುವ ಹಬ್ಬವೇ ಯುಗಾದಿ. ಇಂದು ನಾವು ಈ ಹಬ್ಬದ ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವನ್ನು ಶೋಧಿಸಲಿದ್ದೇವೆ. ಅದಕ್ಕಿಂತ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಕಮೆಂಟ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಯುಗಾದಿ ಪದದ ಅರ್ಥ ಮತ್ತು ಹಿನ್ನೆಲೆಯನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಯುಗಾದಿ ಅಂದರೆ ಯುಗದ ಆದಿ ಅಂತ. ಯುಗ ಮತ್ತು ಆದಿ ಎಂಬ ಎರಡು ಪದಗಳ ಸೇರ್ಪಡೆಯೇ ಯುಗಾದಿ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನವಿದು. ಅದಕ್ಕಾಗಿ ಇದನ್ನು ಹೊಸ ವರ್ಷದ ಆರಂಭ ಎಂದು ಕರೆಯುತ್ತೇವೆ. ಕರ್ನಾಟಕದ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ಪ್ರಕೃತಿಯ ಸಂಭ್ರಮವನ್ನು ನೋಡೋದಾದರೆ ಈ ಸಮಯದಲ್ಲಿ ವಸಂತ ಋತುವಿನ ಆಗಮನವಾಗುತ್ತದೆ. ಮಾವಿನ ಮರಗಳು ಚಿಗುರುತ್ತವೆ, ಕೋಗಿಲೆಯ ಗಾಯನ ಕೇಳಿಬರುತ್ತದೆ. ಮನೆಯ ಮುಂಭಾಗ ಮಾವಿನ ಎಲೆಗಳ ತೋರಣ ಕಟ್ಟಿ ಬಣ್ಣ ಬಣ್ಣದ ರಂಗೋಲೆ ಹಾಕಿ ಹಬ್ಬವನ್ನು ಬರಮಾಡಿಕೊಳ್ಳಲಾಗುತ್ತದೆ. ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ, ಪ್ರಕೃತಿಯ ಬದಲಾವಣೆಯನ್ನು ಸಂಭ್ರಮಿಸುವ ಹಬ್ಬವೂ ಹೌದು. ಯುಗಾದಿ ಎಂದಕ್ಷಣ ನೆನಪಿಗೆ ಬರುವುದು ಬೇವು ಬೆಲ್ಲ. ಬದುಕಿನಲ್ಲಿ ಸುಖ ಮತ್ತು ಕಷ್ಟಗಳು ಎರಡೂ ಇರುತ್ತವೆ ಎಂಬ ಸತ್ಯವನ್ನು ಇದು ಖಂಡಿತವಾಗಿಯೂ ಸಾರುತ್ತದೆ. ಬೇವು ಬೆಲ್ಲ ಅಂದರೆ ಸಿಹಿ ಮತ್ತು ಕಹಿ, ಜೀವನದ ಸವಾಲುಗಳ ಸಂಕೇತ. ಜೀವನದಲ್ಲಿ ಬರುವಂತಹ ಏರಿಳಿತಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ದೊಡ್ಡ ಪಾಠವನ್ನು ಈ ಪುಟ್ಟ ಮಿಶ್ರಣ ನಮಗೆ ಕಲಿಸುತ್ತದೆ. ಪಂಚಾಂಗದ ಪ್ರಕಾರ ನೋಡುವುದಾದರೆ ಯುಗಾದಿ ಮತ್ತೊಂದು ಪ್ರಮುಖ ಆಚರಣೆ ಎಂದರೆ ಪಂಚಾಂಗ ಶ್ರವಣ. ಅಂದು ಹೊಸ ವರ್ಷ ಭವಿಷ್ಯ, ಮಳೆ, ಬೆಳೆ ಮತ್ತು ಗ್ರಹಗತಿಗಳ ಬಗ್ಗೆ ಹಿರಿಯರ ಸಮ್ಮುಖದಲ್ಲಿ ತಿಳಿದುಕೊಳ್ಳಲಾಗುತ್ತದೆ. ಇದು ನಮ್ಮ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ. ಹೊಸ ಭರವಸೆ, ಹೊಸ ಗುರಿಗಳೊಂದಿಗೆ ಬದುಕನ್ನು ಮುನ್ನಡೆಸಲು ಯುಗಾದಿ ನಮಗೆ ಪ್ರೇರಣೆಯನ್ನು ನೀಡುತ್ತದೆ. ಶೋಧ ಚಾನಲ್ ಪರವಾಗಿ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.